ಸಂಸತ್ ಕಲಾಪಗಳಿಗೆ ಅವಕಾಶವಾಗದಿರೋದಕ್ಕೆ ನಿಜವಾಗಿಯೂ ಯಾರು ಹೊಣೆ? ರಾಜ್ಯಸಭಾ ಸಭಾಪತಿಯನ್ನ ಟೀಕೆ ಮಾಡೋದು ಸಂಸತ್ತಿನ ಅವಹೇಳನ ಅಂತ ಬಿಜೆಪಿ ಯಾಕೆ ಹೇಳ್ತಾ ಇದೆ? ಈ ರೀತಿ ಹೇಳೋದು ಎಷ್ಟು ಪ್ರಜಾಪ್ರಭುತ್ವ ವಿರೋಧಿ. ಸದನದಲ್ಲಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಅವರನ್ನ ಪ್ರಧಾನಿ ಮೋದಿ ಅವರು ಹೇಗೆ ಅವಮಾನಿಸಿದ್ರು ಅನ್ನೋದನ್ನ ಬಿಜೆಪಿ ಮರ್ತಿದ್ಯಾ? ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಅವರ ಮೇಲೆ ಮಾಡಿದಂತಹ ನಿರ್ಲಜ್ಜ ಟೀಕೆಗಳಿಗಾಗಿ ಮೋದಿಯನ್ನ ಕೂಡ ಜೆಪಿ ನಡ್ಡಾ ಅವರು ಖಂಡಿಸ್ತಾರಾ? ನಿಯಮಗಳು ವಿಪಕ್ಷಗಳಿಗೆ ಮಾತ್ರನಾ? ಸೋನಿಯಾ ಗಾಂಧಿ ಅವರು ಜಾರ್ಜ್ ಸೋರಸ್ ಜೊತೆಗೆ ಸಂಪರ್ಕ ಹೊಂದಿದ್ದಾರೆ ಅಂತ ಹೇಳಿದಾಗ ನಡ್ಡಾ ಅವರು ನಿಯಮಗಳನ್ನ ಮರ್ತಿದ್ರ? ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಬಿಜೆಪಿ ಯಾಕೆ ಇಡಿ ತನಿಖೆಯನ್ನ ನಡೆಸಬಾರ್ದು? ಇಡಿ ಸಾಮರ್ಥ್ಯದ ಬಗ್ಗೆನೇ ಬಿಜೆಪಿಗೇನೆ ಅನುಮಾನ ಇದೆಯಾ? ಜಗದೀಪ್ ಧನ್ಕರ್ ಯಾಕೆ ಹೆಚ್ಚು ಟೀಕೆಗೊಳಗಾದಂತ ಉಪರಾಷ್ಟ್ರಪತಿ ಆಗಿದ್ದಾರೆ? ಅದನ್ನ ವಿಪಕ್ಷ ಮಾಡ್ತಾ ಇದೆಯೋ ಅಥವಾ ಅವರೇ ತಂದ್ಕೊಳ್ತಾ ಇದ್ದಾರೋ? ನಥಿಂಗ್ ವಿಲ್ ಗೋ ಆನ್ ದಿ ರೆಕಾರ್ಡ್ ಅಂತ ಅದು ಎಷ್ಟು ಬಾರಿ ಧನ್ಕರ್ ಹೇಳಿದ್ದಾರೆ. You have to understand the decorum. No, nothing doing, nothing. No, not at all. ಈ ಮಾತು ನಮ್ಮ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಯಾಕೆ ಅಪಾಯಕಾರಿ? ದಾಖಲೆಗಳು ಎಷ್ಟು ಮುಖ್ಯ ಆಗತ್ವೆ? ಈ ಎಲ್ಲಾ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಪರಿಶೀಲಿಸೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಧನ್ಕರ್ ವಿಚಾರದಲ್ಲಿನ ವಿಪಕ್ಷಗಳ ಐತಿಹಾಸಿಕ ನಡೆ ಮತ್ತೆ ಸರ್ಕಾರದ ಖಂಡನಾ ನಿರ್ಣಯದ ನಿರ್ಧಾರದ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ರಾಜ್ಯಸಭಾ ಸಭಾಪತಿ ಜಗದೀಪ್ ಧನ್ಕರ್ ವಿರುದ್ಧ ಪ್ರತಿಪಕ್ಷಗಳು ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ನೋಟಿಸ್ ಅನ್ನ ನೀಡಿದ್ರೆ ಈಗ ಸರ್ಕಾರ ಅವ್ರ ವಿರುದ್ಧ ಖಂಡನಾ ನಿರ್ಣಯ ಮಂಡಿಸೋದಾಗಿ ಹೇಳ್ತಾ ಇದೆ. ಅದಾನಿ ಪ್ರಕರಣ ಬಂದಾಗ ಸೋರಸ್ ಪ್ರಕರಣವನ್ನ ಮುಂದಿಟ್ಕೊಂಡು ಸುಮ್ಮನೆ ರಾಜಕೀಯ ಮಾಡಲಾಗುತ್ತೆ. ಈಗ ಸಭಾಪತಿ ನಿಷ್ಪಕ್ಷಪಾತದ ಬಗ್ಗೆ ಅನುಮಾನಿಸಿ ಅವಿಶ್ವಾಸ ನಿರ್ಣಯ ಮಂಡನೆಯಾದಾಗ ಖಂಡನಾ ನಿರ್ಣಯದ ಮಾತು ಕೇಳಿ ಬರ್ತಾ ಇದೆ. ಯಾವ ವಿಚಾರವನ್ನು ಕೂಡ ನೇರವಾಗಿ ಎದುರಿಸೋದಕ್ಕೆ ಬಯಸಿದಂತಹ ಬಿಜೆಪಿ ಅಥವಾ ನೇರವಾಗಿ ಎದುರಿಸುವಂತಹ ಒಂದು ನೈತಿಕ ತಾಕತ್ತಿಲ್ಲದಂತಹ ಬಿಜೆಪಿ ಈಗ ಧನ್ಕರ್ ವಿಚಾರದಲ್ಲಿನ ವಿಪಕ್ಷಗಳ ಐತಿಹಾಸಿಕ ನಡೆಯ ಬಗ್ಗೆಯೂ ಕೂಡ ತಕರಾರು ತೆಗೆದಿದೆ. ಸಭಾಪತಿಯವರ ತೀರ್ಪು ಅಂತಿಮ ಮತ್ತು ಪ್ರಶ್ನಾತೀತ ಅನ್ನೋದನ್ನ ಕಾಂಗ್ರೆಸ್ ಹಿರಿಯ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿಳಿದುಕೊಳ್ಳಬೇಕು ಅಂತ ಜೆಪಿ ನಡ್ಡಾ ಅವರು ಹೇಳ್ತಾರೆ ಹೊರತು ಬಿಜೆಪಿ ನಾಯಕರು ಇಂಥದೇ ಸಂದರ್ಭದಲ್ಲಿ ಹಿಂದೆ ಏನ್ ಮಾಡಿದ್ರು ಅನ್ನೋದನ್ನ ಮರೀತಾರೆ. ಧನ್ಕರ್ ವಿರುದ್ಧ ವಿಪಕ್ಷ ನಾಯಕರು ಮಾಡಿರುವಂತಹ ಆರೋಪವನ್ನ ಖಂಡಿಸಿರುವಂತಹ ಅವರು ಕಾಂಗ್ರೆಸ್ ಅರಾಜಕತೆಯನ್ನ ತರೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಖರ್ಗೆ ಅವರಿಗೆ ಸದನದಲ್ಲಿ ಮಾತನಾಡೋದಕ್ಕೆ ಸಾಕಷ್ಟು ಅವಕಾಶಗಳನ್ನ ನೀಡಲಾಗಿದೆ, ಆದ್ರೆ ಅವರು ನಿರಾಕರಿಸಿದ್ದಾರೆ. मुझे दुख के साथ कहना पड़ता है कि कल लीडर ऑफ द ऑपोजिशन श्री खड़गे जी, जो बहुत सीनियर लीडर है, वयोवृद्ध नेता हमारे, जो बहुत ही तजुर्बेकार हैं, उन्होंने एक प्रेस कॉन्फ्रेंस करके चेयर को क्रिटिसाइज किया. ये बहुत ही आपत्तिजनक है. दिस इज ऑब्जेक्शनेबल. ये कंडेमनेबल है, ये निंदनीय है और ये गलत परंपरा को रास्ता दिखाता है. इसकी जितनी भी भर्त्सना की जाए वो कम पड़ेगी. इसको कंडेम करना चाहिए बाय वन एंड ऑल. सर, मैं बड़े गंभीरता से उनकी बात सुनी. लीडर ऑफ द हाउस, उन्होंने ये कहा कि जो चेयरमैन साहब बात करते हैं तो उनके शब्द ऑर्डर के खिलाफ उनके जो निर्णय रहते हैं उसके विरुद्ध कोई बात नहीं करना चाहिए. ये कंटेम्प्ट होता है, उन्होंने कहा. सर, मैं एक बात बताना चाहता हूँ. ये लोग अपने विषय को भटकाना चाहते हैं. अपने विषय को भटकाना चाहते हैं. आप आज तक किसी कमेटी में आए क्या? आपने मेरे को स्वीकार किया? The House stands adjourned to meet at 2 p.m. ಅವರನ್ನು ಕೂಡ ಸಭಾಪತಿ ಕೊಠಡಿಗೆ ಬರುವಂತೆ ಆಹ್ವಾನಿಸಲಾಯಿತು. ಅವರು ಹೋಗೋದಕ್ಕೆ ನಿರಾಕರಿಸಿದ್ರು.
ಕಾಂಗ್ರೆಸ್ ಸದನದಲ್ಲಿ ಸಹಕರಿಸೋದಕ್ಕೆ ಬಯಸೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅಂತ ನಡ್ಡಾ ಅವರು ಆರೋಪ ಮಾಡಿದ್ದಾರೆ. ಆದ್ರೆ ಉಪರಾಷ್ಟ್ರಪತಿಯವರ ಎಕ್ಸ್ ಹ್ಯಾಂಡಲ್ ನಲ್ಲಿ ಇರೋ ಹಾಗೆ ಧನಕರ್ ಜೊತೆಗಿನ ಸಭೆಯಲ್ಲಿ ನಡ್ಡಾ ಜೊತೆಗೆ ಖರ್ಗೆ ಅವರು ಕೂಡ ಇರೋದು ಸ್ಪಷ್ಟ ಇದೆ. ಇಬ್ರು ನಾಯಕರನ್ನಲ್ಲದೆ ಹಿರಿಯ ಸದಸ್ಯರ ಜೊತೆಗೆ ಧನಕರ್ ತಮ್ಮ ಕೊಠಡಿಯಲ್ಲಿ ಸಭೆ ನಡೆಸಿದ್ದನ್ನ ಹೇಳಲಾಗಿದೆ. ಆದ್ರೆ ಸಭಾಪತಿ ಅವರು ಕೊಠಡಿಗೆ ಬರುವಂತೆ ಖರ್ಗೆ ಅವರನ್ನ ಆಹ್ವಾನಿಸಲಾಯಿತು, ಅವ್ರು ಹೋಗೋದಿಕ್ಕೆ ನಿರಾಕರಿಸಿದ್ರು ಅಂತ ನಡ್ಡಾ ಅವರು ಯಾಕೆ ಹೇಳ್ತಾ ಇದ್ದಾರೆ? ಸದನದ ಹೊರಗೆ ಸಭಾಪತಿ ವಿರುದ್ಧ ಮಾತನಾಡೋದು ಖಂಡನೀಯ ಹೇಗಾಗುತ್ತೆ? ಸಭಾಪತಿ ಅವರ ಮಾತುಗಳಿಗೆ ಸದನದ ಹೊರಗೂ ಕೂಡ ಮಹತ್ವ ಇರುತ್ತಲ್ವಾ? ಲೋಕಸಭೆಯಲ್ಲೂ ಕೂಡ ಸ್ಪೀಕರ್ ಸ್ಥಾನದ ಮಹತ್ವ ಮತ್ತೆ ಸ್ಪೀಕರ್ ನಿಷ್ಪಕ್ಷಪಾತಿಯಾಗಿ ಇರಬೇಕಾದಿದ್ರ ಬಗ್ಗೆ ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಮೊದಲಾದ ನಾಯಕರು ಮಾತಾಡಿದ್ರು ಅನ್ನೋದನ್ನ ಇಲ್ಲಿ ನಾವು ನೆನಪು ಮಾಡ್ಕೊಳ್ಬಹುದು. Speaker sir, the question is not how efficiently the House is run. The question is how much of India's voice is being allowed to be heard in this House. So the idea, Speaker sir, that you can run the House efficiently by silencing the voice of the opposition is a non-democratic idea. And this election has shown that the people of India expect the opposition to defend the constitution, the Samvidhan of this country. And we are confident that by allowing the opposition to speak, by allowing us to represent the people of India, you will do your duty of defending the constitution of India. जिस पद पर आप बैठे हैं, इससे बहुत गौरवशाली परंपराएं जुड़ी हुई हैं और हम सब यही मानते हैं कि बिना भेदभाव के आगे बढ़ेगा और लोकसभा के अध्यक्ष के रूप में आप हर सांसद और हर दल को बराबरी का मौका और सम्मान देंगे। निष्पक्षता इस महान पद की महान जिम्मेदारी है। आप लोकतांत्रिक न्याय के मुख्य न्यायाधीश की तरह बैठे हैं। हम सबकी आपसे अपेक्षा है कि किसी भी जनप्रतिनिधि की आवाज दबाई न जाए और न ही निष्कासन जैसी कार्रवाई दोबारा सदन की गरिमा को ठेस पहुंचाए। आपका अंकुश विपक्ष पे तो रहता ही है, लेकिन आपका अंकुश सत्ता पक्ष पे भी रहे। ಓಂ ಬಿರ್ಲಾ ಅವರು ಮತ್ತೊಮ್ಮೆ ಸ್ಪೀಕರ್ ಆಗಿ ಆಯ್ಕೆ ಆದಾಗ ಅವ್ರ ಮೊದಲ ಅವಧಿಯ ಬಗ್ಗೆ ಆಗ ಏನೇನಾಯ್ತು ಅನ್ನೋದ್ರ ಬಗ್ಗೆ ಪ್ರತಿಪಕ್ಷಗಳು ನೆನಪು ಮಾಡಿದ್ವು. ಅದು ಮಾತ್ರ ಅಲ್ಲದೆ ತಟಸ್ಥರಾಗಿರಿ, ತಾರತಮ್ಯವನ್ನ ಮಾಡಬೇಡಿ, ಪ್ರಜಾಪ್ರಭುತ್ವವನ್ನ ಹಿಂದಕ್ಕೆ ಕೊಂಡೊಯ್ಯಬೇಡಿ ಅಂತೆಲ್ಲ ಹಲವು ಸಲಹೆಗಳನ್ನ ಆ ವಿಪಕ್ಷ ನಾಯಕರಿಂದ ಸ್ಪೀಕರ್ ಓಂ ಬಿರ್ಲಾ ಅವರು ಕೇಳಿಸ್ಕೊಳ್ಬೇಕಾಯ್ತು. ಅವತ್ತು ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಈ ರೀತಿ ಹೇಳಿದ್ರು, ನೀವು ವಿಪಕ್ಷ ಸದಸ್ಯರ ಬಾಯನ್ನ ಮುಚ್ಚಿಸಿ ಸದನವನ್ನು ಪರಿಣಾಮಕಾರಿಯಾಗಿ ನಡೆಸಬಹುದು, ಆದ್ರೆ ಅದು ಪ್ರಜಾಸತ್ತಾತ್ಮಕ ಅಲ್ಲ. ವಿಪಕ್ಷಗಳಿಗೆ ಮಾತನಾಡುವ ಮತ್ತೆ ದೇಶದ ಜನತೆಯ ಧ್ವನಿಯನ್ನ ಪ್ರತಿನಿಧಿಸುವಂತಹ ಒಂದು ಅವಕಾಶವನ್ನ ಮಾಡಿಕೊಡೋ ಮೂಲಕ ನೀವು ದೇಶದ ಸಂವಿಧಾನವನ್ನ ರಕ್ಷಿಸುವ ಕೆಲಸ ಮಾಡೋದು ಸಾಧ್ಯ. ಈ ಸದನ ದೇಶವನ್ನ ಪ್ರತಿನಿಧಿಸುತ್ತೆ. ಸರ್ಕಾರ ರಾಜಕೀಯ ಶಕ್ತಿಯನ್ನ ಖಂಡಿತ ಹೊಂದಿದೆ, ಆದ್ರೆ ವಿರೋಧ ಪಕ್ಷಗಳು ಸಹ ಜನರ ಧ್ವನಿಯನ್ನ ಪ್ರತಿನಿಧಿಸುತ್ತವೆ. ವಿರೋಧ ಪಕ್ಷಗಳು ನಿಮ್ಮ ಕೆಲಸಗಳಿಗೆ ನೆರವಾಗೋದಕ್ಕೆ ಬಯಸ್ತವೆ. ಈಗ ರಾಜ್ಯಸಭೆಯಲ್ಲಿ ಮಾತನಾಡಿರುವ JP ನಡ್ಡಾ ಅವರು ಸಭಾಪತಿ ವಿರುದ್ಧ ಮಾತನಾಡೋದು ಸಂಸತ್ತಿನ ಅವಹೇಳನ ಮಾಡದಂತೆ ಅಂತ ಹೇಳಿದ್ದಾರೆ. ಹೇಗದು ಸಂಸತ್ತಿನ ಅವಮಾನ ಆಗುತ್ತೆ? ಹಾಗಾದ್ರೆ ಹಮೀದ್ ಅನ್ಸಾರಿ ಅವರು ರಾಜ್ಯಸಭೆ ಸಭಾಪತಿ ಸ್ಥಾನದಿಂದ ನಿವೃತ್ತಿ ಆಗ್ತಾ ಇದ್ದಾಗ ಅವ್ರ ಬಗ್ಗೆ ಪ್ರಧಾನಿ ಮೋದಿ ಅವರು ಏನೇನೆಲ್ಲ ಹೇಳಿದ್ರು ಅನ್ನೋದನ್ನ ನಡ್ಡಾ ಅವರು ಮರ್ತಿದ್ದಾರಾ? ಬಿಜೆಪಿ ಮರ್ತಿದ್ಯಾ? ಅವತ್ತು ಮೋದಿ ಅವರು ಆಡಿದಂತಹ ಮಾತು ಸಭಾಪತಿ ಸ್ಥಾನದ ಮೇಲಿನ ದಾಳಿ ಆಗಿರಲಿಲ್ವಾ? ಆ ಸ್ಥಾನದ ಅವಹೇಳನ ಆಗಿರಲಿಲ್ವಾ? आपके कार्यकाल का बहुत सारा हिस्सा वेस्ट एशिया से जुड़ा रहा है एज ए डिप्लोमेट। उसी दायरे में जिंदगी के बहुत वर्ष आपके गए, उसी माहौल में, उसी सोच में, उसी डिबेट में ऐसे लोगों के बीच में रहे। वहां से रिटायर होने के बाद भी ज़्यादातर काम वही रहा आपका, माइनॉरिटी कमीशन हो या अलीगढ़ यूनिवर्सिटी हो, तो एक दायरा आपका वही रहा। लेकिन ये 10 साल पूरी तरह एक अलग जिम्मा आपके सिर में आया और पूरी तरह एक एक पल संविधान के ही दायरे में चलाना, और आपने उसको बखूबी निभाने का भरपूर प्रयास किया। हो सकता है कुछ छटपटाहट रही होगी भीतर आपके अंदर भी,
लेकिन आज के बाद शायद वो संकट आपको नहीं रहेगा। मुक्ति का आनंद भी रहेगा और अपने मूलभूत जो सोच रही होगी उसके अनुसार आपको कार्य करने का, सोचने का, बात बताने का अवसर भी मिलेगा। ರಾಜ್ಯಸಭೆಯಲ್ಲಿ ಮಾಡಿದಂಥ ಭಾಷಣದಲ್ಲಿ ಮೋದಿ ಅವರು ಅನ್ಸಾರಿ ಅವರ ಈ ಹಿಂದಿನ ವೃತ್ತಿ ಬದುಕಿನ ಬಗ್ಗೆ ಹೇಳಿದ್ರು. ರಾಜತಾಂತ್ರಿಕರಾಗಿ ಅವರು ತಮ್ಮ ಹೆಚ್ಚಿನ ಸಮಯವನ್ನ ಪಶ್ಚಿಮ ಏಷ್ಯಾದಲ್ಲಿ ಕಳೆದಿದ್ದಾರೆ. ಅದಾದ ನಂತರ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಮುಖ್ಯಸ್ಥರಾಗಿದ್ರು ಮತ್ತೆ ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯದ ಉಪಕುಲಪತಿ ಆಗಿದ್ರು ಅಂತ ಹೇಳೋ ಮೂಲಕ ಅವರ ಅನುಭವದ ಜಗತ್ತು ಸೀಮಿತವಾಗಿದ್ದಾಗಿತ್ತು ಅನ್ನೋದನ್ನ ಮೋದಿ ಅವರು ಸೂಚ್ಯವಾಗಿ ಬಿಂಬಿಸಿದ್ರು. ಯಾವುದೇ ಪ್ರಧಾನಿ ಆದ್ರೂ ಕೂಡ ರಾಜ್ಯಸಭೆ ಸಭಾಪತಿಯ ಬಗ್ಗೆ ಹಾಗೆ ಹೇಳಬಹುದಿತ್ತ? ವಿದಾಯ ಭಾಷಣದಲ್ಲಿ ಹಾಗೆ ಹೇಳೋದ್ರ ಒಂದು ಅಗತ್ಯ ಆದ್ರೂ ಏನಿತ್ತು? ಹಾಗೆ ಹೇಳೋದು ಅವರನ್ನ ಗೌರವಿಸುವಂತಹ ರೀತಿಯಾಗಿತ್ತ? ಬೈ ಮೆನಿ ಅ ಹ್ಯಾಪಿ ಆಕ್ಸಿಡೆಂಟ್ ಅನ್ನುವಂಥ ತಮ್ಮ ಪುಸ್ತಕದಲ್ಲಿ ಹಮೀದ್ ಅನ್ಸಾರಿ ಅವರು ಅದನ್ನೆಲ್ಲ ನೆನಪಿಸಿಕೊಂಡು ತಮ್ಮದೇ ಆದಂಥ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅನ್ಸಾರಿ ಅವರ ನಿವೃತ್ತಿ ನಂತರ ಕೂಡ ಅವ್ರ ನಿರ್ಣಯಗಳು ವಿಪಕ್ಷಗಳ ಪರ ಇರ್ತಾ ಇದ್ವು ಅಂತ ಮೋದಿ ಅವರು ಟೀಕೆ ಮಾಡಿರೋದು ನಿಂತಿರಲಿಲ್ಲ. ಮೋದಿ ಅವರು ಹಾಗೆ ಹೇಳಿದ್ದು ಸಭಾಪತಿ ಸ್ಥಾನದ ಹಿರಿಮೆಯ ಕುರಿತು ಗೌರವ ಸಲ್ಲಿಸುವಂತ ರೀತಿಯಾಗಿತ್ತ ಅದು? ಆಗ ಪ್ರಧಾನಿ ಹೇಳಿಕೆಯ ಬಗ್ಗೆ ಟೀಕೆ ಮಾಡಿದಂಥ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಆ ಹೇಳಿಕೆ ಸ್ವೀಕಾರಾರ್ಹ ಅಲ್ಲ ಅಂತ ಹೇಳಿದರು. ಪ್ರಧಾನಿಯವರು ಎಲ್ಲಾ ಸಂಸದೀಯ ನಿಯಮಗಳು ಸಜ್ಜನಿಕೆಗಳನ್ನು ಮುರಿದಿದ್ದಾರೆ ಮತ್ತು ವಾಸ್ತವವಾಗಿ ಭಾರತದ ಪ್ರಧಾನಮಂತ್ರಿಯ ಕಚೇರಿಯ ಘನತೆಗೆ ಕುಂದು ತಂದಿದ್ದಾರೆ. ರಾಜ್ಯಸಭೆಯ ಮಾಜಿ ಸಭಾಪತಿ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳೋದಕ್ಕೆ ಸದನದಲ್ಲಿ ಇರಲು ಸಾಧ್ಯವಾಗದಂತಹ ಸನ್ನಿವೇಶದಲ್ಲಿ ಪ್ರಧಾನಿ ಮಾಡಿದಂಥ ಮಾನಹಾನಿಕರ ಟೀಕೆಗಳು ರಾಜ್ಯಸಭೆಯ ಸಭಾಪತಿಯ ಉನ್ನತ ಹುದ್ದೆಯ ಬಗೆಗಿನ ತೀವ್ರ ನಿರ್ಲಕ್ಷ್ಯ ಮತ್ತೆ ಅಗೌರವಕ್ಕೆ ಸಮಾನವಾಗಿದೆ. ಸ್ವತಃ ರಾಜ್ಯಸಭೆಗೂ ಅವಮಾನ ಮಾಡಿದಂತಾಗಿದೆ ಅಂತ ಜಯರಾಮ್ ರಮೇಶ್ ಅವರು ಹೇಳಿದ್ರು. ಹಮೀದ್ ಅನ್ಸಾರಿ ಅವರು ಸದನದಲ್ಲಿ ವಿಪಕ್ಷಗಳಿಗೆ ಮಾತನಾಡೋದಕ್ಕೆ ಹೆಚ್ಚು ಅವಕಾಶವನ್ನ ಕೊಡ್ತಾ ಇದ್ರು. ಹಾಗಂದ ಮಾತ್ರಕ್ಕೆ ಆಡಳಿತಾರೂಢ ಪಕ್ಷಕ್ಕೆ ಮಾತನಾಡೋದಕ್ಕೆ ಅವಕಾಶವನ್ನ ನೀಡ್ತಾ ಇರಲಿಲ್ಲ ಅಂತೇನೂ ಅಲ್ಲ. ಹಮೀದ್ ಅನ್ಸಾರಿ ಮತ್ತೆ ಈಗ ಜಗದೀಪ್ ಧನ್ಕರ್ ಅವರ ಅವಧಿಯ ದಾಖಲೆಗಳನ್ನ ನೋಡಿದ್ರೆ ಹೇಗೆ 2 ಅವಧಿಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗ್ತಾ ಇತ್ತು ಅನ್ನೋದು ತಿಳಿಯುತ್ತೆ. ಈ ಹಿಂದೆ ಸದನದ ಹೊರಗೆ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರು ಜಗದೀಪ್ ಧನ್ಕರ್ ಅವರ ಒಂದು ಮಿಮಿಕ್ರಿಯನ್ನ ಮಾಡಿದಾಗ ಅದನ್ನ ಟೀಕೆ ಮಾಡಲಾಗಿತ್ತು. ಆದ್ರೆ ಇಂಥದೇ ತಮಾಷೆಗಳನ್ನ ಬಿಜೆಪಿ ಅವರು ಕೂಡ ಮಾಡಿದ್ದಿದೆಯಲ್ವಾ? ಸಭಾಪತಿಯವರು ಸದನದೊಳಗೆ ವಿಪಕ್ಷ ಸದಸ್ಯರನ್ನ ತಮ್ಮ ವಿರೋಧಿಗಳಂತೆ ನೋಡ್ತಾ ಇದ್ದಾರೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಸದನದಲ್ಲಿ ಅವ್ರ ಪ್ರವಚನನೇ ವಿಪಕ್ಷ ನಾಯಕರಿಗೆ ಮಾತನಾಡೋದಕ್ಕೆ ಸಿಗುವಂತ ಸಮಯಕ್ಕಿಂತಲೂ ಹೆಚ್ಚಿರುತ್ತೆ ಅಂತ ಖರ್ಗೆ ಅವರು ಹೇಳಿದ್ದಾರೆ. सभापति जी सदन के अंदर प्रतिपक्ष के नेताओं को अपने विरोधियों की तरह देखते हैं. सीनियर जूनियर कोई भी हो, दोनों सदनों के विपक्षी नेताओं पर आपत्तिजनक टिप्पणियां कर उन्हें अपमानित भी करते हैं. सदन में वास्ट एक्सपीरियंस वाले कई नेता हैं, कई प्रोफेसर्स हैं, डॉक्टर्स हैं, इंजीनियर्स हैं, राइटर्स हैं, जर्नलिस्ट है, ऐसे अनेक फील्ड में काम करके इस सदन में आए हैं. उनका और कई सालों से वो बार मंत्री भी पहले स्टेट में रह चुके हैं. 40-40 साल 50-50 साल वर्षों का लेजिस्लेटिव अनुभव रहा है. ऐसे नेताओं की भी सभापति जी हेडमास्टर की तरह स्कूलिंग करते हैं, उनको प्रवचन सुनाते हैं और अपोजिशन पार्टी के लोग या नेता लोग 5 मिनट बोले तो 10 मिनट उनका भाषण खुद ही होता है. ಸಭಾಪತಿಯವರು ತೀರ್ಮಾನವನ್ನ ಟೀಕೆ ಮಾಡೋ ಹಾಗಿಲ್ಲ. ಅವ್ರ ನಿರ್ಧಾರ ಪ್ರಶ್ನಾತೀತ ಮತ್ತು ಟೀಕೆ ಮಾಡೋದು ಸಂಸತ್ತಿಗೆ ತೋರಿಸುವಂತ ಅಗೌರವವಾಗುತ್ತೆ ಅಂತ ನಿಯಮ ಹೇಳ್ತಾ ಇದೆ ಅಂತ ನಡ್ಡಾ ಅವರು ಹೇಳಿದ್ದಾರೆ. ಆದ್ರೆ ಇದೇ ನಡ್ಡಾ ಅವರು ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಹೇಳೋದು, ಅವರು ಜಾರ್ಜ್ ಸೋರಸ್ ಅವ್ರ ಜೊತೆಗೆ ಸಂಪರ್ಕವನ್ನು ಹೊಂದಿದ್ದಾರೆ ಅಂತ ಆರೋಪ ಮಾಡೋದು ನಿಯಮಕ್ಕೆ ವಿರುದ್ಧ ಅಲ್ವಾ? ಸದಸ್ಯರ ಕುರಿತು ವೈಯಕ್ತಿಕವಾಗಿ ದಾಳಿ ನಡೆಸೋದು ನಿಯಮಕ್ಕೆ ವಿರುದ್ಧವಾಗಿದೆ ಅಲ್ವಾ? ಸೋರಸ್ ಜೊತೆಗೆ ಸೋನಿಯಾ ಗಾಂಧಿ ಅವರು ಸಂಪರ್ಕದ ಬಗ್ಗೆ ದೇಶ ತಿಳಿಯ ಬಯಸಿದೆ ಅಂತ ನಡ್ಡಾ ಅವರು ಹೇಳ್ತಾರೆ. ನಡ್ಡಾ ವಿಪಕ್ಷ ಸದಸ್ಯರಲ್ಲ, ಸರ್ಕಾರದ ಮಂತ್ರಿ. ಹೀಗಿರುವಾಗ ದೇಶ ತಿಳಿಯ ಬಯಸಿದೆ ಅಂತ ಅವ್ರು ಹೇಗೆ ಹೇಳ್ತಾರೆ? ಸೋರಸ್ ಬಗ್ಗೆ ಕಳೆದ 2 ವರ್ಷಗಳಿಂದ ಬಿಜೆಪಿ ಹೇಳ್ತಾನೆ ಬಂದಿದೆ. ಮೋದಿ ಅವರು 10 ವರ್ಷಗಳಿಂದ ಪ್ರಧಾನಿ ಹುದ್ದೆಯಲ್ಲಿದ್ದಾರೆ. ಸೋರಸ್ ಬಗ್ಗೆ ತನಿಖೆಯನ್ನ ನಡೆಸಿ ಸತ್ಯವನ್ನ ಹೊರಗೆ ಹಾಕಬಹುದಲ್ವಾ? ದೇಶಕ್ಕೆ ಹೇಳೋದಕ್ಕೆ ಬಿಜೆಪಿ ಬಳಿ ಏನಿದೆ? ಯಾಕೆ ಇವರದೇ ಏಜೆನ್ಸಿ ಇಡಿ ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇಲ್ಲ? ಯಾಕಂದ್ರೆ ಇಡಿ ಬಳಿ ಯಾವ ಪುರಾವೆಗಳು ಇಲ್ಲ. 2019 ನಂತರ ಇಡಿ 911 ಕೇಸನ್ನು ದಾಖಲಿಸಿದೆ.
654 ಪ್ರಕರಣಗಳ ವಿಚಾರಣೆ ಮುಗಿದಿದೆ. ಆದರೆ ಶಿಕ್ಷೆಯಾಗಿರೋದು ಕೇವಲ 42 ಪ್ರಕರಣಗಳಲ್ಲಿ. ತಮ್ಮದೇ ಇಡೀ ಬಗ್ಗೆ ವಿಶ್ವಾಸ ಇಲ್ಲದ ಬಿಜೆಪಿ ಅವರು ಸೋರಸ್ ಅಂತ ಅನಾವಶ್ಯಕವಾಗಿ ಗದ್ದಲ ಮಾಡ್ತಾ ಇದ್ದಾರೆ. ಧನಕರ್ಗೂ ಮೊದಲು ವೆಂಕಯ್ಯ ನಾಯ್ಡು ಅವರು ಸಭಾಪತಿಯಾಗಿದ್ರು, ಅದಕ್ಕೂ ಮೊದಲು ಬೈರನ್ ಸಿಂಗ್ ಶೇಖಾವತ್ ಅವರು ಸಭಾಪತಿಯಾಗಿದ್ರು. ಯಾಕೆ ಅವರಿಬ್ಬರ ವಿಷಯದಲ್ಲಿ ಅವಿಶ್ವಾಸ ನಿರ್ಣಯವನ್ನು ವಿಪಕ್ಷಗಳು ಮಂಡಿಸಿರಲಿಲ್ಲ? ಸಂಸತ್ ಕಲಾಪಕ್ಕೆ ಹೆಚ್ಚು ಅಡ್ಡಿ ಆಗ್ತಾ ಇರೋದೇ ಆಡಳಿತಾರೂಢ ಪಕ್ಷ ಮತ್ತೆ ಸಭಾಪತಿಯಿಂದ ಅಂತ ಕೂಡ ಖರ್ಗೆ ಅವರು ಹೇಳಿದ್ದಾರೆ. ಸಭಾಪತಿಯಾಗಿದ್ದವರು ವಿಪಕ್ಷಗಳಿಗೆ ರಕ್ಷಣೆಯನ್ನ ನೀಡಬೇಕು. ಆದ್ರೆ ಸಭಾಪತಿ ಆಡಳಿತ ಪಕ್ಷವನ್ನೇ ಹೊಗಳ್ತಾ ಇದ್ರೆ, ಪ್ರಧಾನಿ ಅವರನ್ನೇ ಹೊಗಳ್ತಾ ಇದ್ರೆ ವಿಪಕ್ಷಗಳನ್ನ ಕೇಳಬೇಕಾದವ್ರು ಯಾರು ಅಂತ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ತಮ್ಮ ವಿರುದ್ಧ ವಿಪಕ್ಷದವರು ಅವಿಶ್ವಾಸ ತರುವಂತೆ ಸಭಾಪತಿ ಅವರು ಮಾಡ್ಕೊಂಡಿದ್ದೇನು? ಸದನವನ್ನ ನಡೆಸುವಲ್ಲಿ ಹೆಚ್ಚಿನ ಹೊಣೆಗಾರಿಕೆ ಸರ್ಕಾರದ್ದಲ್ವಾ? ಆದ್ರೆ ವಿಪಕ್ಷಗಳ ಹೊಣೆಗಾರಿಕೆ ಬಗ್ಗೆ ಭಾಷಣ ಮಾಡುವಂತಹ ಬಿಜೆಪಿ ಸದನದಲ್ಲಿ ವಿಪಕ್ಷಗಳಿಗೆ ಮಾತನಾಡೋದಕ್ಕೆ ಯಾಕೆ ಬಿಡ್ತಾ ಇಲ್ಲ? ಧನ್ಕರ್ ಅವರು ಸಂಸತ್ತಿನಲ್ಲಿ ಕಲಾಪಗಳನ್ನ ನಡೆಸಿದಂತಹ ರೀತಿಯನ್ನ ಗಮನಿಸಿದ್ರೆ ಪದೇ ನಥಿಂಗ್ ವಿಲ್ ಗೋ ಆನ್ ರೆಕಾರ್ಡ್ ಅಂತಂದ್ರೆ ಯಾವುದೂ ದಾಖಲೆಗಳಲ್ಲಿ ಇರಲ್ಲ ಅಂತ ಹೇಳೋದು ಕೇಳಬಹುದು. ಎಷ್ಟು ಅಂತಂದ್ರೆ ವಿಪಕ್ಷ ಯಾವುದಾದ್ರೂ ಒಂದು ವಿವಾದಿತ ವಿಷಯದ ಬಗ್ಗೆ ಮಾತಾಡಿದ್ರೆ ತಕ್ಷಣ ನಥಿಂಗ್ ವಿಲ್ ಗೋ ಆನ್ ರೆಕಾರ್ಡ್ ಅಂತ ಸಭಾಪತಿ ಅವರು ಹೇಳ್ತಾರೆ. ಸಂಸತ್ ಕಲಾಪಗಳ ದಾಖಲೆ ಬಹಳ ಮಹತ್ವಪೂರ್ಣವಾದದ್ದು. ಆದ್ರೆ ಅದರಿಂದ ವಿಪಕ್ಷಗಳ ಭಿನ್ನಾಭಿಪ್ರಾಯಗಳನ್ನೆಲ್ಲ ತೆಗೆದು ಹಾಕ್ತಾ ಇದ್ರೆ ಏನಿರುತ್ತೆ? ವಿಪಕ್ಷಗಳ ಆರೋಪಗಳು, ಪ್ರಶ್ನೆಗಳು, ಅಭಿಪ್ರಾಯಗಳನ್ನೇ ಚರಿತ್ರೆಯಿಂದ ತೆಗೆದು ಹಾಕುವಂತ ಯತ್ನಗಳು ಯಾಕೆ? ಈ ಯಾವ ಪ್ರಶ್ನೆಗಳನ್ನು ಕೂಡ ಎದುರಿಸೋದಕ್ಕೆ ಬಿಜೆಪಿ ರೆಡಿ ಇಲ್ಲ. ಅದು ಬರೀ ತಪ್ಪಿಸಿಕೊಳ್ಳುವಂತ ಕೆಲಸವನ್ನಷ್ಟೇ ಮಾಡ್ತಾ ಇದೆ. ಈಗ ಆಗ್ತಾ ಇರೋದು ಕೂಡ ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.